ಹಾಗಾದ್ರೆ ರದ್ದಾಗ್ಬಿಡುತ್ತಾ ಬೇಲ್ ಅಂತ ಹೇಳಿದ್ರೆ ಹೇಳಂಗಿಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ ರದ್ದಾಗುವ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ನೋಡಿ, ಈ ಸಾಮಾನ್ಯವಾಗಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಅದೇ ಅಭಿಪ್ರಾಯ ತೀರ್ಪಾಗಿ ಬರುತ್ತಾ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ಇಲ್ಲಿ ನ್ಯಾಯಮೂರ್ತಿಗಳ ಅಭಿಪ್ರಾಯವೇ ತೀರ್ಪಾಗಿ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಹೀಗಾಗಿ ಬೇಲ್ ರದ್ದು ಮಾಡಿಬಿಡ್ತಾರೆ ಅನ್ನೋದು ಕೂಡ ಏನೂ ಇಲ್ಲ. ಹೀಗಾಗಿ ಇವತ್ತಿನ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕುತೂಹಲ ಇಷ್ಟೇ. ಒಂದು, ಡಿ ಗ್ಯಾಂಗ್ ಮತ್ತೆ ಜೈಲ್ ಸೇರುತ್ತಾ ಅನ್ನುವ ಚೌಕಟ್ಟು, ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಿರುವಂತಹ ಹೇಳಿಕೆಗಳನ್ನು ಇಟ್ಕೊಂಡು ಈ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ನಿವೃತ್ತ ಪೊಲೀಸ್ ಹಿರಿಯ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನಿಮ್ಗೆ ಹೊಸದಾಗಿ ಹೇಳಂಗಿಲ್ಲ. ಬಟ್ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದಿಷ್ಟು ಪದಗಳನ್ನು ಯೂಸ್ ಮಾಡಿದ್ದಾರೆ. ಹೈಕೋರ್ಟ್ ಮಾಡಿದ ತಪ್ಪನ್ನು ನಾನು ಮಾಡಲ್ಲ, ಜೊತೆಗೆ ನ್ಯಾಯಬದ್ಧವಾಗಿ ವಿವೇಚನೆಯನ್ನು ಬಳಸಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಇದಕ್ಕೆ ಅಂತ ಹೇಳಿ? ಅಂದರೆ ಈ ಹೇಳಿಕೆಗಳಿಗೆ ಕಮೆಂಟ್ ಆಗಿದೆ, ಕಮೆಂಟ್ ಮಾಡಿದ್ದಾರೆ. ಇದು ಏನಿರ್ತದೆ, ಹಿಂದೆ ಸುಪ್ರೀಂ ಕೋರ್ಟ್ ತೀರ್ಮಾನಗಳಿದ್ದಾವೆ, ಅನೇಕ ತೀರ್ಪುಗಳಿದ್ದಾವೆ. ಚಂದ್ರಚೂಡ್ ಅವರು ಚೀಫ್ ಜಸ್ಟಿಸ್ ಇದ್ದಾಗೆ ಅಂಡರ್ ಟ್ರಯಲ್ ಪ್ರಿಸನರ್ಸು ಜೈಲಿನಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ರು. ಯಾರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೆ ಅಂಥವ್ರು ಅನಾವಶ್ಯಕವಾಗಿ ಜೈಲಿನಲ್ಲಿ ಇರಬಾರ್ದು. ಅಂದರೆ ಈಗ 90 ಡೇಸ್ ಚಾರ್ಜ್ ಶೀಟ್ ಮಾಡಬೇಕಂತ ಇರ್ತದೆ. 90 ಡೇಸ್ನೊಳಗೆ ಅವ್ರಿಗೆ ಬೇಲ್ ಆಗೋದಿಲ್ಲ. 90 ಡೇಸ್ ಆದಮೇಲೆ ಬೇಲ್ ಆಗುವಂಥ ಚಾನ್ಸಸ್ ಭಾಳ ಇರ್ತವೆ. ಯಾಕಂದರೆ ಬೇಲ್ ಆಗಬೇಕಾದ್ರೆ ಹೊರಗೆ ಬರಬೇಕಂತಂದರೆ ಇವರು ಪ್ರಭಾವಿಗಳು ಇರ್ತಾರೆ, ಹೊರಗೆ ಬಂದರೆ ಸಾಕ್ಷಿ ಆಧಾರಗಳನ್ನು ನಾಶಪಡಿಸ್ತಾರೆ ಅನ್ನೋ ಉದ್ದೇಶದಿಂದ ಅವ್ರನ್ನ ಚಾರ್ಜ್ ಶೀಟ್ ಆಗೋವರೆಗೂ ಬಿಡೋದಿಲ್ಲ. ಒನ್ಸ್ ಚಾರ್ಜ್ ಶೀಟ್ ಆದಮೇಲೆ ಅವ್ನಿಗೆ ಬೇಲ್ ಆಗುವಂಥ ಹಕ್ಕಿದೆ, ಬೇಲಿಗೆ ಅಪ್ಲೈ ಮಾಡುವಂಥ ಹಕ್ಕಿದೆ. ಅವನಿಗೆ ಯಾವುದೇ ಕಾರಣದ್ದು ಅನಾವಶ್ಯಕವಾಗಿ ಒಳಗಿಡಬಾರ್ದಂತ ಹಿಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ, ಅವ್ರ ಕಮಿಟಿನೇ ಹೇಳಿದೆ, ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚನೇ ಹೇಳಿದೆ. ಅಂಡರ್ ಟ್ರಯಲ್ ಪ್ರಿಸನರ್ಸ್ ಭಾಳಷ್ಟು ಜನ ಜೈಲಿನಾಗ ಕೊಳಿತಾ ಇದ್ದಾರೆ, ಅವ್ರನ್ನ ಇಡಬಾರ್ದು. ಶಿಕ್ಷೆ ಆದಮೇಲೆ ಬೇಕಾದ್ರೆ ಇರಲಿ ಒಳಗಡೆ, ಅನಾವಶ್ಯಕವಾಗಿ ನಾಳೆ ಶಿಕ್ಷೆ ಇಲ್ಲ ಅಂದ್ರೆ ಅನಾವಶ್ಯಕ ಒಳಗೆ ಕಳೆದಂಗಲ್ಲ ಅವರು. ಹೌದು, ಹೀಗೆ ಇಡಬಾರ್ದಂತ ಅವರು ಮಾಗಿತ್ತು. ಒಬ್ಬೊಬ್ಬರು ಯೋಚನೆಗಳು, ಒಬ್ಬೊಬ್ಬರು ಈಗಿರುವಂಥ ಜಡ್ಜ್ಗಳು ಕಮೆಂಟ್ ಮಾಡಿದ್ದಾರೆ, ಇನ್ನೊಬ್ರು ಜಡ್ಜ್ ಅವ್ರು ಕಮೆಂಟ್ ಮಾಡಿಲ್ಲ, ಒಬ್ಬ ಮಾತ್ರ ಕಮೆಂಟ್ ಮಾಡಿದ್ದಾರೆ, ಇನ್ನೊಬ್ರು ಕಮೆಂಟ್ ಮಾಡಿಲ್ಲ. ನೋಡ್ಬೇಕು ಏನಾಗ್ತದೆ. ನಾಳೆ ಬೇಲ್ ಆದರೆ ಮುಂದೆ ಅಪೀಲ್ ಮಾಡ್ಬೋದು ಅವರು, ಮತ್ತೆ ಬೆಂಚಿಗೆ ಅಪೀಲ್ ಮಾಡ್ಬೋದು, ಮತ್ತೆ ಕ್ಯಾನ್ಸಲೇಷನ್ ಬರೀಬೋದು ಅಥವಾ ಸ್ಟೇ ತರ್ಬೋದು. ಅದಕ್ಕೆ ಚಾನ್ಸ್ಗಳಿದ್ದಾವೆ. ಇದು ಮುಂಚೆ ಇವರೆಲ್ಲ ಡಿಸ್ಕಷನ್ ಮಾಡಿದ್ಮೇಲೆ ಒಂದು ರಿಪೋರ್ಟ್ ಕೊಡ್ತಾರೆ. ಯಾರು ಪ್ರಾಸಿಕ್ಯೂಷನ್ ವತಿಯಿಂದ ನಾವೇ ಪೊಲೀಸರು ಒಂದು ರಿಪೋರ್ಟ್ ಕೊಡ್ತೇವೆ. ಬೇಲ್ಗಳನ್ನ ಅಪ್ಲಿಕೇಶನ್ ಮಾಡುವಾಗ ಯಾಕೆ ಇವನಿಗೆ ಬಿಡಬಾರ್ದು, ಬೇಲ್ ಬಿಟ್ಟರೆ ಏನು ಪರಿಸ್ಥಿತಿ ಆಗ್ತದೆ, ಬೇಲ್ ಬಿಟ್ಟರೆ ಇವ ಯಾವ ರೀತಿ ವರ್ತನೆ ಮಾಡ್ತಾನೆ, ಯಾವ ರೀತಿ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸ್ತಾನೆ, ಮತ್ತೆ ಅವ್ರ ಮೇಲೆ ಒತ್ತಾಯಪೂರ್ವಕವಾಗಿ ಇವನು ಪ್ರಭಾವಿ ವ್ಯಕ್ತಿ ಇದ್ದಾನೆ, ಇವನಲ್ಲಿ ದುಡ್ಡು ಸಾಕಷ್ಟಿದೆ, ಇವನು ಏನಾದರೂ ಮಾಡಿ ಅವ್ರನ್ನ ಹೋಸ್ಟೈಲ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾನೆ ಅಂತನೂ ಉದ್ದೇಶದಿಂದ ನಾವು ಬಿಡಬಾರ್ದು ಅವನು ಏನೇ ಕಾಸ್ಟ್ ಅಂತ ತಿಳ್ಕೊಂಡು, ಅಥವಾ ಇವನು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ದಾನೆ, ಇವನು ಇನ್ವೆಸ್ಟಿಗೇಷನ್ದಲ್ಲೇ ಅವನ ಪಾತ್ರ ಇದೆ, ಇವನು ತನ್ನ ಸ್ವತಃ ಹೇಳಿಕೆಯಲ್ಲಿ 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಆರೋಪಿ ಹೇಳಿಕೆ ತಗೋತಾರೆ. ಆ ಹೇಳಿಕೆಯಲ್ಲಿ ನಾನು ಕೊಲೆ ಮಾಡಿದ್ದನ್ನು ಒಪ್ಪಗೋತೀನಿ ಅಂತ ಹೇಳಿ ಇವನೇನು ಹೇಳಿಲ್ಲ ಅದ್ರಾಗ ತನ್ನ ಹೇಳಿಕೆಯಲ್ಲಿ. ಸೊ ಆ ತನಿಖೆಯಲ್ಲೂ ಕೆಲವೊಂದು ಲೂಪ್ ಹೋಲ್ಸ್ಗಳು ಇದ್ದಾವೆ. ಸೊ ಹೀಗಾಗಿ ಅವನಿಗೆ ಜಾಮೀನು ಬಿಡಲಿಕ್ಕೆ ಅವಕಾಶ ಆಯಿತು ಮೊನ್ನೆ ಹೈಕೋರ್ಟ್ನಲ್ಲಿ. ಅವಂಗ ಬ್ಯಾಕ್ ಪೇನ್ ಒಂದಿತ್ತು, ಅದರೊಂದು ರೀಸನ್ ಮಾಡಿದ್ರು ಅವರು. ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಒಂದು ಅಂತ ಅದೊಂದು ಹೇಳಿದ್ರು. ಸೊ ಹೀಗಾಗಿ ಅವನು ಟ್ರೀಟ್ಮೆಂಟ್ ಸಲುವಾಗಿ ಅಂತ ಬಂದು ಹಾಗೆ ಹೊರಗೆ ಇದ್ದಾನೆ. ಈಗ ನಡೀತಾ ಇದೆ, ನೋಡೋಣ ನಾಳೆ ಸುಪ್ರೀಂ ಕೋರ್ಟ್ ಏನಾಗ್ತದೆ ಅದ್ರ ಮೇಲೆ ಡಿಪೆಂಡು. ನಾವು ಕೊಟ್ಟಂಥ ರಿಪೋರ್ಟನ್ನು ಥ್ರೂ ಪ್ರಾಸಿಕ್ಯೂಟರ್, ಸೆಷನ್ ಕೋರ್ಟ್ ಆಗಲಿ ಹೈಕೋರ್ಟ್ನಲ್ಲಿ, ಇಲ್ಲಿ ಹೈಕೋರ್ಟ್ನಲ್ಲಿ ಆದರೆ ಥ್ರೂ SPP ಇಂದ ಹೋಗ್ತದೆ, ಸ್ಟೇಟ್ ಪ್ರಾಸಿಕ್ಯೂಟರ್ ಕಡೆಯಿಂದ ನಾವು ಸಬ್ಮಿಟ್ ಮಾಡ್ತೇವೆ ಹೈಕೋರ್ಟಿಗೆ. ಅಲ್ಲಾದರೆ ಅಡ್ವೊಕೇಟ್ ಜನರಲ್ ಅವರು ಸಬ್ಮಿಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ನಾವು ಕೊಟ್ಟಿದ್ದ ರಿಪೋರ್ಟನ್ನೇ ಅವರು ಅದು ಬೇಸ್ ಮ್ಯಾಗೆ ಅವರೊಂದು ರಿಪೋರ್ಟ್ ರೆಡಿ ಮಾಡಿ ಸುಪ್ರೀಂ ಕೋರ್ಟಿಗೆ ಯಾವ ಕಾರಣಕ್ಕೆ ಬಿಡಬಾರ್ದು ಅಂತ ತಿಳ್ಕೊಂಡು ಅವರು ಪ್ರಾಸಿಕ್ಯೂಷನ್ ವತಿಯಿಂದ ಕೊಡ್ತಾರೆ. ಆ ನಂತರ ಈ ರಿಪೋರ್ಟ್ ಕೊಟ್ಟ ಮೇಲೆ ಡಿಸ್ಕಷನ್ ಆಗಿದೆ. ಈಗ ಜಜ್ಮೆಂಟು ನಾಳೆ 10 ತಾರೀಕಿನ ಒಂದು 10 ಡೇಸಲ್ಲೇ ಇಡ್ತಾರೆ.
ಇಡ್ತಾರೆ. ಏನು ನೋಡ್ಬೇಕು ಏನಾಗ್ತದೆ. ಬಟ್ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದು ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಈ ರೀತಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಅಂದರೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಮತ್ತು ವಿವೇಚನೆಯನ್ನು ಬಳಸಿಲ್ಲ, ಇಷ್ಟೆಲ್ಲ ಸಾಕ್ಷಿಗಳಿದ್ರು ಯಾಕೆ ಪರಿಗಣಿಸಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ಬಟ್ ಈ ಹೇಳಿಕೆಯನ್ನು ಇಟ್ಕೊಂಡು ಜಾಮೀನು ಸಿಗುವ ಸಾಧ್ಯತೆಗಳ ಬಗ್ಗೆ ಮಾತನಾಡ್ಬೋದಾ ಸರ್ ನಾವಿಲ್ಲಿ? ಅದನ್ನೇ ಹೇಳ್ದಲ್ಲ ಈಗ ಅವ್ರು ಹೇಳಿಕೆ ನೀವು ಹೇಳ್ದಂಗೆ ಅವರು ಕೆಲವೊಮ್ಮೆ ಒಪಿನಿಯನ್ ಕೊಡ್ತಿರ್ತಾರೆ ಜಡ್ಜ್ಗಳು, ಆ ಜಜ್ಮೆಂಟ್ ಬೇರೆನೇ ಬಂದಿರ್ತಾರೆ. ಹೌದು. ಈಗ ನೋಡಿ ಹಿಂದೆ ಹೈಕೋರ್ಟ್ನಲ್ಲಿ ಈ ಇಡಿ ಆ್ಯಕ್ಟ್ನವರು ಕ್ರಮ ತಗೋ CMನ ಪಾತ್ರ ಏನು ಅಂತ ಜಡ್ಜ್ಗಳು ಕೇಳಿದ್ರು. ಆ ಕೇಳೋದು ನೋಡಿದ್ರೆ ಇದು ಮೋಸ್ಟ್ಲಿ ಇಡಿ ಕೊಡಕ್ಕಿಲ್ಲ ಅಂತ ಎಲ್ಲರೂ ಅನ್ಕೊಂಡು, ಹೌದಾ, ಆಮೇಲೆ ಇಡಿ ಕೊಟ್ಬಿಟ್ರು. ಹೌದು. ಸೊ ಹಾಗೆ ಯಾರು ಜಡ್ಜ್ ಮೈಂಡ್ ಹೆಂಗಿರ್ತದೆ ಅದು ವಿ ಕೆನಾಟ್ ಅಸೆಸ್ ಇಟ್. ಆ ಸಂದರ್ಭದಲ್ಲಿ ಇದರಲ್ಲಿ ಇವರು ಬೇಸ್ ಪ್ರಾಸಿಕ್ಯೂಷನ್ ವತಿಯಿಂದ ಏನು ರೈಟಿಂಗ್ದಲ್ಲಿ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಆ ರಿಪೋರ್ಟ್ನಲ್ಲಿ ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿ ಬಿಡಲೇಬಾರ್ದು ಅಂತ ಏನಾದರೂ ಉದಾಹರಣೆ ಇದ್ರೆ, ಇವನೇನಾದರೂ ಬೇಲ್ ಮೇಲೆ ಇದ್ದಾಗೆ ಇವನೇನಾದರೂ ಇಲ್ಲಿ ಇದ್ದುಕೊಂಡು ಸಾಕ್ಷಿ ಆಧಾರಗಳನ್ನ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ದ ಅಂತ ಏನಾದರೂ ಅವ್ರ ಹತ್ರ ಪ್ರೂಫ್ ಇದ್ರೆ ಅಲ್ಲಿ ಬಿಡೋದಿಲ್ಲ. ಪ್ರೂಫ್ ಇರಬೇಕಾದ್ರೆ ಇವ್ರು ಯಾರಾದ್ರೂ ನನಗೆ ಬಂದು ನನಗೆ ಆಮಿಷ ಒಡ್ಡದ, ನನಗೆ ದುಡ್ಡಿನ ಆಮಿಷ ಒಡ್ಡದ, ಇನ್ನೂ ಏನೇನೋ ಬೇರೆ ಆಮಿಷ ಒಡ್ಡದ, ನನಗೆ ಹೋಸ್ಟೈಲ್ ಆಗಂತ ನನಗೆ ಬೆನ್ ಹತ್ತಿದ್ರು, ನನ್ನ ಪರವಾಗಿ ಹೇಳಂತ ಸಾಕ್ಷಿ ಹೇಳಂತ ನನ್ನ ಮೇಲೆ ಒತ್ತಡ ತಂದ್ರು, ನನಗೆ ದುಡ್ಡು ಕೊಡ್ಲಿಕ್ಕೆ ದುಡ್ಡು ಆಫರ್ ಮಾಡಿದ್ರು ಅಂತ ಏನಾದರೂ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದ್ರದ್ದು FIR ಆಗಬೇಕು. FIR ಆಗಿದ್ರೆ ಆನ್ ದ್ಯಾಟ್ ಬೇಸಿಸ್ ಅವರು ಅಲ್ಲಿ ಈ ಥರ ಆಲ್ರೆಡಿ ಅವನು ರಿಲೀಸ್ ಆಗಲಿಕ್ಕೆ ತಾನು ತನ್ನ ಮೇಲೆ ಅಪಾದನೆ ಬರಬಾರ್ದು ಅಂತ ತಿಳ್ಕೊಂಡು ಪ್ರೆಷರ್ ಹಾಕಿ ಇದ್ದ ಸಾಕ್ಷಿಗಳನ್ನ ಹೋಸ್ಟೈಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಆಲ್ರೆಡಿ ಅಲ್ಲಿ ಅದ್ರ ಬಗ್ಗೆ ಒಂದು ಕೇಸ್ ದಾಖಲಾಗಿದೆ, ಈ ಕೇಸಿನ FIR ಇಲ್ಲಿದೆ ನೋಡಿ, ಅದಕ್ಕೆ ಇವನಿಗೆ ಬಿಡಬಾರ್ದು, ಮತ್ತೆ ಹೊರಗೆ ಬಂದ್ರೆ ಮತ್ತೆ ಇವನು ಅದೇ ತಕ್ಕ ಕೆಲಸ ಮಾಡ್ತಾನೆ, ಸಾಕ್ಷಿ ಆಧಾರಗಳನ್ನು ಒಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಇವ್ರು ರಿಪೋರ್ಟ್ ಕೊಡ್ತಾರೆ. ಆದ್ರೆ ಈಗೇನಾಗಿದೆ, ಈಗ ಇವನು ಈ ಆಪಾದನೆ ಬರ್ತದೆ ಅಂತ ತಿಳ್ಕೊಂಡು ಹೊರಗಿದ್ದಾನೆ, ತನ್ನ ಪಾಡಿಗೆ ಶೂಟಿಂಗ್ ಅಲ್ಲಿ ಇದ್ದಾರೆ. ಅಲ್ಲ, ಈ ದೇಶ ಬಿಟ್ಟನೆ ಹೋಗಿದ್ದಾರೆ, ಬೆಂಗಳೂರಲ್ಲಿ ಇಲ್ಲ. ನಿಜ. ಸೊ ಸಾಕ್ಷಿ ಆಧಾರಗಳು ಒಡೆಯೋ ಪ್ರಶ್ನೆಯಲ್ಲಿ ಬರ್ತದೆ ಇಲ್ಲಿ. ನಾನು ಇರೋದೇ ಊರು ಹೊರಗಿದ್ದೇನೆ, ಅದು ಮೋಸ್ಟ್ಲಿ ಏನಾದ್ರು ಆ ತರ ಗೈಡ್ ಮಾಡಿರ್ಬೇಕು ಅವನಿಗೆ. ನನಗೆ ಓಕೆ ಸರ್, ನೀವು ಹೇಳ್ತಾ ಇದ್ರಿ ಈಗ ಸಾಕ್ಷ್ಯಾಧಾರಗಳನ್ನ ಒಂದು ರೀತಿಯಾಗಿ ಅವರ ಬಿಡೋ ಉದ್ದೇಶ ಏನು, ಒಳಗಡೆ ಇಡೋ ಉದ್ದೇಶ ಏನು, ಮೇನ್ ಅಂದ್ರೆ ಸಾಕ್ಷ್ಯಾಧಾರಗಳನ್ನ ಪರಿಣಾಮ ಬೀರ್ತಾನೆ, ನಾಶಪಡಿಸ್ತಾರೆ ಅಂತ. ಬಟ್ ಈಗ ಈ ಕೇಸಲ್ಲಿ ತೆಗೆದುಕೊಂಡ್ರೆ ಸರ್, ನಟ ದರ್ಶನ್ ಜೊತೆ ಚಿಕ್ಕಣ್ಣ ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರುವಂತ. ಚಿಕ್ಕಣ್ಣ ಕೂಡ ಆರೋಪ ಅಲ್ಲ, ಬಟ್ ಸಾಕ್ಷಿಯಾಗಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇವರು ಈ ಘಟನೆ ನಡೆಯೋಕ್ಕೂ ಮೊದಲು ಅಂದ್ರೆ ಪಟ್ನಗರೆ ಶೆಟ್ಟಿಗೆ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಿದ್ರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ? ಅಲ್ಲ, ಈ ಚಿಕ್ಕಣ್ಣನ ಬಗ್ಗೆ ಏನು ಆರ್ಗ್ಯುಮೆಂಟ್ ಮಾಡಿದಾರ? ಇಲ್ಲ. ಮತ್ತೆ ಇಲ್ಲ ಆದ್ಮೇಲೆ ಯಾಕೆ ನೀವು ಅದನ್ನ ಈಗ ಸಾಕ್ಷಿಯಾಗಿ ಒಂದು ಕೊಲೆ ಪ್ರಕರಣದ ಆರೋಪಿ ಸಾಕ್ಷಿಯ ಜೊತೆಗೆ ಇರೋದು ಎಷ್ಟು ಸರಿ ಅಂತ ಅಬ್ಜೆಕ್ಟ್ ಮಾಡ್ಬೇಕಲ್ಲ ಅದನ್ನ. ಲೋಕಲ್ ಪೊಲೀಸರು ಆತರ ರಿಪೋರ್ಟ್ ಕೊಡಬೇಕು. ಸಾಕ್ಷಿ ಅವನಿಗೆ ಕರ್ಕೊಂಡು ಅಡ್ಯಾಡ್ತಾನೆ, ಅವನಿಗೆ ಕುಡಿಸ್ತಾನೆ, ತಿನ್ನಿಸ್ತಾನೆ, ಅವ್ನ ಕಡೆಯಿಂದ ನನ್ನ ಪರವಾಗಿ ಹೇಳ ಅಂತ ಹೇಳಿ ಒತ್ತಾಯ ಹಾಕ್ತಾ ಇದ್ದಾನೆ ಅಂತ ಅವರು ನಮ್ಮ ಪೊಲೀಸರು ರಿಪೋರ್ಟ್ ಕೊಡ್ಬೇಕು. ಅದನ್ನ ಕೊಟ್ರೆ ಅದನ್ನ ಕನ್ಸಿಡರ್ ಅವರು ಆನ್ ದಟ್ ಬೇಸಿಸ್ ಅವರು PP ಅಲ್ಲಿ ಅಡ್ವೊಕೇಟ್ ಜನರಲ್ ಬರೀತಾರೆ, ಅಡ್ವೊಕೇಟ್ ಜನರಲ್ ಅಲ್ಲಿ ಅದನ್ನ ಸಬ್ಮಿಟ್ ಮಾಡ್ತಾನೆ. ಆತರ ಈ ತರ ಹೊರಗೆ ಬಿಟ್ರೆ ಇವನು ಹೀಗೆ ಮಾಡ್ತಾನೆ ಅಂತ ಅವರು ಅದನ್ನ ಬರ್ದೇ ಇಲ್ಲ, ಮೆನ್ಷನ್ ಮಾಡೇ ಇಲ್ಲ. ಅಲ್ಲಿ ಕ್ರಾಸ್ ನಲ್ಲಿ ಬೇಲ್ ಡಿಸ್ಕಷನ್ ದಲ್ಲಿ, ಬೇಲ್ ಆರ್ಗ್ಯುಮೆಂಟ್ ನಲ್ಲಿ ಈ ಚಿಕ್ಕಣ್ಣನ ಹೆಸರೇ ಬಂದಿಲ್ಲ, ಅವ್ರ ಬಗ್ಗೆ ಏನು ಮಾತಾಡೇ ಇಲ್ಲ. ನಾವೇ ಪ್ರಿಸಂಪ್ಷನ್ ಮಾಡಿ ಹೇಳಿದ್ರೆ ಏನ್ ಪ್ರಯೋಜನ? ಓಕೆ ಸರ್, ಆಯ್ತು. ನೋಡಿ, ಈಗ ರಾಜ್ಯದಲ್ಲಿ ಸಾಕಷ್ಟು ಕೊಲೆಗಳಾಗಿರುತ್ತೆ, ಸಾಕಷ್ಟು ಕೊಲೆಗಳಿದೆ, ಮಾಸ್ ಮರ್ಡರ್ಸ್ ಆಗಿರುವಂಥ ಕೇಸ್ಗಳಿದೆ. ಆ ಒಂದು ದೊಡ್ಡ ಪ್ರಕರಣದಲ್ಲಿ ಮಾಸ್ ಮರ್ಡರ್ ಆಗಿರುವಂಥ ಕೇಸ್ಗಳಲ್ಲಿ ಹೈಕೋರ್ಟ್ ಜಾಮೀನು ಬಂದರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಬೇಲನ್ನು ರದ್ದು ಮಾಡಿ ಅಂತ ಹೇಳಿರೋ ಅಂದರೆ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಈ ಹಿಂದೆ ಆ ರೀತಿ ಏನಾದರೂ ಆಗಿತ್ತಾ? ಯಾಕೆಂತ ಹೇಳಿದ್ರೆ ಇದು ತುಂಬ ರೇರ್ ಆಗಿ ಅಂತ ನನಗನ್ನಿಸ್ತಾ ಇರುವಂಥದ್ದು, ಹೈಕೋರ್ಟ್ ಜಾಮೀನು ಕೊಟ್ಟ ಬಳಿಕ ಸುಪ್ರೀಂ ಕೋರ್ಟ್ ಹೋಗಿರೋದು ಅಂತ. ನನಗೂ ಆಶ್ಚರ್ಯ ಅನ್ನಿಸ್ತದೆ. ನಾನು ಸಾಕಷ್ಟು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ, ಬೇಕಾದಷ್ಟು ಕೇಸ್ಗಳು ನೋಡಿದ್ದೇವೆ. ನೀವು ಹೇಳ್ದಂಗೆ ಯಾವ ಕೇಸ್ನಲ್ಲೂ ಸುಪ್ರೀಂ ಕೋರ್ಟ್ ತನ ಹೋಗಿಲ್ಲ, ತುಂಬಾ ರೇರ್. ಸುಪ್ರೀಂ ಕೋರ್ಟ್ ತನ ಬೇಲ್ ಕ್ಯಾನ್ಸಲೇಷನ್ ಹೋಗಿಲ್ಲ. ಇದ್ಯಾಕೆ ಸರ್ಕಾರದವ್ರು ಇಟ್ಟು ಬೆನ್ನ ಹತ್ತಿರ ನನಗೂ ಗೊತ್ತಿಲ್ಲ. ಅದೇನು ಇಂಟ್ರೆಸ್ಟ್ ಒಳಗೆ ಅವ್ರಿಗೆ ಗೊತ್ತಿರ್ಬೇಕು, ಯಾರಿಗೆ ಗೊತ್ತು, ಅವ್ರಿಗೆ ಗೊತ್ತಿರ್ಬೇಕು, ಸರ್ಕಾರ ನಡೆಸೋರಿಗೆ ಗೊತ್ತಿರ್ಬೇಕು, ಅವನಿಗೆ ಗೊತ್ತಿರ್ಬೇಕು ಆರೋಪಿಗೆ ಏನು ಅದು ಕಾರಣ ಏನಂತ ಅನ್ನೋದು. ಬಟ್ ಯೂಶುವಲ್ ನೀವು ಹೇಳ್ದಂಗೆ ಯಾರು ಸುಪ್ರೀಂ ಕೋರ್ಟ್ ಅವರಿಗೆ ಹೋಗೋದಿಲ್ಲ, ಇಲ್ಲಿಗೆ ಬಿಟ್ಟು ಬಿಡ್ತಾರೆ. ಒಂದೇನು ಮಾಸ್ ಮರ್ಡರ್ ಆಗಿತ್ತು, ಅವನ್ನೇ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಇದ್ದ, ಅವನೇ ಹೊಡೆದಿದ್ದ, ಅವನು ಹೊಡೆದಾನ ಅಂತ ಅನ್ನೋದು ಏನು ಪ್ರೂಫ್ ಆಗಿಲ್ಲ ಇನ್ವೆಸ್ಟಿಗೇಷನ್ದಲ್ಲೇ. ಅವನು ಹೊಡೆತಕ್ಕೆ ಇವನು ಡಿಸೀಸ್ ಸತ್ತಾನ ಅಂತ ಅನ್ನೋದು ಏನು
ಇದು ಇಲ್ಲ, ಪ್ರೂಫ್ ಇಲ್ಲ ಅಲ್ಲಿ. ಓಕೆ. ಅವನ ಫೋಟೋ ಇರ್ಬೋದು, ಅಲ್ಲಿ ನಿಂತಿರ್ಬೋದು, ಅದ್ರ ಅವನೇ ಹೊಡೆದ್ಕೊಂಡಾನ. ಅವ್ನು ಹೊಡೆದ್ಕೊಂಡಾನ ಅಂತ ಸಾಕ್ಷ್ಯಾಧಾರ ಬೇಕಲ್ಲ, ಆ ವಿಟ್ನೆಸ್ ಬೇಕು. ಅಲ್ಲಿ ಹೊಡೆದವರು ಯಾರೊಬ್ರು ಹೇಳಬೇಕು, ನಮ್ಮ ಜೊತೆ ಇವನು ಹೊಡೆದ, ಇವನು ಒದ್ದ, ಅವನ ಮರ್ಮಾಂಗಕ್ಕೆ ಬೂಕ್ಲಿಂದ ತುಳಿದ, ಎಲೆಕ್ಟ್ರಾನಿಕ್ ಇದು ಕೊಟ್ರು ಅಂತ ಏನೋ ಹೇಳಬೇಕಲ್ಲ ಅವ. ಈಗ 35 ಇಂಜುರಿಗಳಿದಾವೆ ಬಾಡಿ ಮೇಲೆ. 35 ಇಂಜುರಿ ಒಬ್ಬನರ ಒಂದರ ಇಂಜುರಿ ಇವನಿಂದ ಆಗಿರ್ಬೇಕು. ಈ ಆರೋಪಿಯಿಂದ ಇಂಥ ಇಂಜುರಿ ಆಗಿದೆ ಅಂತ ಹಂಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿದೆಯಾ? ಅದೇ ಇಂಜುರಿಯಿಂದ ಸತ್ನಂತ ಏನಾದರೂ ಇನ್ವೆಸ್ಟಿಗೇಷನ್ ಬಂದಿದೆಯಾ? ಇಲ್ಲ. ಸೊ ಹೀಗಾಗಿ ಹೈಕೋರ್ಟ್ ನಲ್ಲಿ ಬೇಲ್ ಆಲಿಕ್ಕೆ ಅವನಿಗೆ ಅನುಕೂಲ ಆಯ್ತು. ನಮ್ಮ ಇನ್ವೆಸ್ಟಿಗೇಷನ್ದಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ಗಳಿದಾವೆ. ಸರಿಯಾದಂತ ತನಿಖೆ ಮಾಡಿಲ್ಲ, FIR ಪೂರಕವಾದಂತ ತನಿಖೆ ಆಗಿಲ್ಲ. FIR ಅಂದ್ರೆ ಗೊತ್ತಾಯ್ತಲ್ಲ, ಪ್ರಥಮ ವರ್ತಮಾನ ಏನು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದ್ರ ಪೂರಕವಾಗಿ ತನಿಖೆ ನಡೆದಿಲ್ಲ. ಹೀಗಾಗಿ ಅದು ಇಲ್ಲಿ ಬೇಲ್ ಆಗಲಿಕ್ಕೆ ಸಾಧ್ಯ, ಬೇಲ್ ಆಗ್ಲಿಕ್ಕೆ ಚಾನ್ಸ್ ಆಗಿದ್ದು ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿ ಲೋಪದೋಷಗಳಿದೆ ಅಂತ ಹೇಳ್ಬಿಟ್ಟು ಸಿ ವಿ ನಾಗೇಶ್ವರ್ ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಆಗಿದ್ದು ಚಾರ್ಜ್ ಶೀಟ್ ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಲೋಪದೋಷಗಳನ್ನ ಉಲ್ಲೇಖ ಮಾಡ್ತಾರೆ ನಾಗೇಶ್ವರ. ಬೇಲಿಗೆ ಅದು ಚಾರ್ಜ್ ಶೀಟ್ ಅವಶ್ಯಕತೆ ಬರೋದಲ್ರಿ. ಇವ್ರು ಬರೇ ಬೇಲ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಬೇಕು. ಇಡೀ ಕೇಸ್ ನಮ್ಗೆ ಜಜ್ಮೆಂಟ್ ಕೊಡೋದಾರ ಅಟ್ ದ ಟೈಮ್ ಆಫ್ ಜಜ್ಮೆಂಟ್ ಎಲ್ಲ ಡಿಟೇಲ್ ಡಿಸ್ಕಷನ್ ಆಗ್ತವೆ. ಬೇಲಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಒಂದು ಇನ್ವಾಲ್ವ್ಮೆಂಟ್ ಇದೆ, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ ಇಲ್ಲೋ ಇದ್ರೆ ಮಾಡ್ಬೇಕು ಕಮೆಂಟ್, ಇಲ್ಲಾಂದ್ರೆ ಇಲ್ಲ. ಓಕೆ. ಬಟ್ ಇಲ್ಲಿ ಪೊಲೀಸರು ಲೋಪದೇಶವನ್ನು ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದಾರೆ. ಹೇಗೆ, ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಈಗ ನೋಡಿ, ಒಂದು ಮರ್ಡರ್ ಕೇಸ್ ನಲ್ಲಿ ಆರೋಪಿ ಇದ್ದವನು ಆರೋಪಿ ಹೇಳಿಕೆ ತಗೋತಾರೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಈ 27 ಪ್ರಕಾರ ಆರೋಪಿ ಹೇಳಿಕೆ ತಗೋತಾರೆ. ನಾನು ಇಂತಿತ್ತವರು ಸೇರ್ಕೊಂಡು ಈ ಆಯುಧದಿಂದ ಹೊಡೆದು ಇಂತಲ್ಲಿ ಹೊಡೆದು ಅವನಿಗೆ ಕೊಂದ್ವಿ, ಉದ್ದೇಶ ಹಿಂಗ್ ಮಾಡಿದ್ದ ಅವನು, ಅದಕ್ಕೆ ಅವನಿಗೆ ಕೊಂದ್ವಿ ಅಂತ ಹೇಳುದು ಅವನ ಹೇಳಿಕೆಯಲ್ಲಿ ಬರಬೇಕು. ಆರೋಪಿ ಹೇಳಿಕೆಯಲ್ಲಿ ಈ ಇವನ ಹೇಳಿಕೆ ಉಳಿದ ಆರೋಪಿಗಳ ಜೊತೆ ಕೊಲಾಬ್ರೇಷನ್ ಆಗ್ಬೇಕು. ಉಳಿದ ಆರೋಪಿಗಳು ಹೌದು ನಾನು ದರ್ಶನ್ ಇಬ್ರು ಹಿಂಗ 5-6 ಜನ ಸೇರ್ಕೊಂಡು ಅವನಿಗೆ ಹೊಡೆದಿವಿ, ದರ್ಶನ್ ಬೂಕ್ಲೆ ಅವನಿಗೆ ತುಳಿದ, ನಾನು ಎಲೆಕ್ಟ್ರಿಕ್ ಇದು ಶಾಕ್ ಕೊಟ್ಟೆ, ಇನ್ನೊಬ್ಬ ಬಡ್ಗಿರಿ ಹೊಡೆದ, ಇನ್ನೊಬ್ಬ ಮತ್ತೊಂದು ಇದ್ರಲ್ಲೇ ಹೊಡೆದ. ಹೀಗೆ ಪ್ರತಿಯೊಬ್ಬರಿಗೆ 7-8 ಜನ ಏನು ಆರೋಪಿ ಇದ್ದಾರೆ, ಎಲ್ಲರಿಗೂ ಒಂದೊಂದು ಫಿಕ್ಸ್ ಮಾಡ್ತಾರೆ. ಯಾವ ಇಂಜುರಿ ಯಾವನಿಂದ ಆಯ್ತು, ಯಾವ ಆಯುಧದಿಂದ ಆಯ್ತು ಅನ್ನೋದನ್ನ ಫಿಕ್ಸ್ ಮಾಡ್ತಾರೆ. ಆ ರೀತಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಮರ್ಡರ್ ಕೇಸ್ನಲ್ಲಿ. ಆ ರೀತಿ ಆಗಿಲ್ಲ. ಅದು ಲೂಪ್ ಹೋಲ್ಸ್ ಇನ್ವೆಸ್ಟಿಗೇಷನ್. ಸೊ ಹೀಗಾಗಿ ಆರೋಪಿ ಹೇಳಿಕೆಯಲ್ಲೇ ಬಂದಿಲ್ಲ ನಾ ಹೊಡೆದಿನಿ ಅಂತ, ನಾ ಹೊಡೆದ್ಕೊಂದಿನಿ ಅಂತ ಅವ್ನ ಹೇಳಿಕೆಯಲ್ಲೇ ಬಂದಿಲ್ಲ. ನಿಜ. ಓಕೆ. ಮತ್ತೆ ಇನ್ನೊಂದು ಮಾತಿದೆಯಲ್ಲ ಸರ್, ಈಗ ಕೊಲೆ ಮಾಡಿರೋರ್ಗಿಂತ ಕೊಲೆ ಮಾಡಿಸಿದಂದ್ರೆ ಕೊಲೆಗೆ ಪ್ರಚೋದನೆ ಕೊಡೋರು ಆರೋಪಿಗಳು. ಸಿನಿಮಾ ಡೈಲಾಗ್ ರೀ. ಅಲ್ಲ ಸರ್, A1 A2 ಅಂತ ಅವೆಲ್ಲ ಸಿನಿಮಾ ಡೈಲಾಗ್ಗಳು, ಅವೆಲ್ಲ A1 A2 ಅಂತ ಬಂದಿದೆಯಲ್ವಾ? ಪರ್ಮನೆಂಟ್ A1 A2 ಅಂದ್ರೆ ಅಲ್ಲ, ಇಲ್ಲಿ ಸಾಮಾನ್ಯವಾಗಿರುವಂತ ಆಕಿನೇ ಮೇನ್ ಕಾರಣದಲ್ಲ, ಆಕಿನ ಕಾರಣದಿಂದ ಅವಳ ಕಾರಣದಿಂದನೇ ಮರ್ಡರ್ ಆಗಿದೆ ಅಂತ, ಅದೇ ಕಾರಣದಿಂದ ಮರ್ಡರ್ ಆಗಿದೆ ಅಂತ ಹೇಳ್ತಾರೆ. ಅವಳೇ ಕಾರಣ. ಅದೇ ನಾವು ಎಲ್ಲ ಓದ್ಕೊಂಡಿರೋದು ಏನಾಗುತ್ತೆ ಅಂತ ಹೇಳಿದ್ರೆ, ಕೊಲೆ ಮಾಡಿದವನಿಗಿಂತ ಕೊಲೆ ಮಾಡಿದವನು ಅಪರಾಧಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಮಾಡಿದವನಿಗೆ ಅಟ್ಟೆ ಶಿಕ್ಷೆ ಇದೆ, ಕೊಲೆ ಮಾಡಿದವನಿಗೆ ಅಟ್ಟೆ ಶಿಕ್ಷೆ ಇದೆ. ಅವನಿಗೇನು ಗಲ್ಲಿಗೆ ಏರ್ಸಿ ಇದು ಮಾಡ್ತಾರ, ಇವಂಗೇನು ಶಿಕ್ಷೆ ಕೊಡ್ತಾರೆ ಎಲ್ಲರಿಗೂ ಅದೇ ಶಿಕ್ಷೆ ಆಗ್ತದೆ. ಇವನು ಹೊಡೆದಿಂದ ಸತ್ತಾನ ಅಂತ ಬರಬೇಕು ನಮ್ಮ ಇನ್ವೆಸ್ಟಿಗೇಷನ್ ದಲ್ಲಿ. ನಾನು ಹೊಡೆದಂತ ಆರೋಪಿ ನನ್ನ ಹೊಡೆತದಿಂದನೇ ಅವನು ಕೊಲೆ ಆದ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಬರಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೇಕು. ಅದನ್ನ ಇದೇ ಹೊಡೆದಿಂದ ಇವನು ಸತ್ತ ಅಂತ ಪೋಸ್ಟ್ ಮಾರ್ಟಮ್ ಹೇಳ್ಬೇಕು. ಹಾಗೇನಾದ್ರು ಹೇಳಿದ್ರೆ ಇದರಲ್ಲಿ ತನಿಖೆಯಲ್ಲಿ ಬಂದಿದೆ? ಹಂಗೆ ಬಂದಿಲ್ಲ. ಏನು ಇವನ್ ಬಗ್ಗೆ ಏನು ಬಂದಿಲ್ಲ ಅದರಲ್ಲಿ. ಇವನ್ ಹೇಳಿಕೆನೇ ಒಪ್ಕೊಂಡಿಲ್ಲ ಇವನು. ನಾ ಹೊಡೆದಿನಿ ಅಂತ ಇವನೆಲ್ಲ ಹೇಳಿದ್ದಾನೆ? ಹೇಳೇ ಇಲ್ಲ ಅವನು. ನಾನು ಹೋಗಿದ್ದು ನಿಜ, ನೋಡಿದೆ, ಅಲ್ಲಿ ನೋಡಿ ಬಂದಿದ್ದ ನಿಜ ಅದನ್ನು. ಓಕೆ. ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ವೀಕ್ಷಕರೇ ನೋಡಿ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಆಯಿತು, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಅದೇ ಆಧಾರದಲ್ಲಿ ಏನಾದರೂ ತೀರ್ಪು ಬರುತ್ತಾ ಅಂತ ಹೇಳಿದ್ರೆ ಇಲ್ಲ, ಆ ಸಾಧ್ಯತೆಗಳನ್ನು ನಾವು ಹೇಳಲಿಕ್ಕಾಗಲ್ಲ. ಕಾರಣ ಏನಂತ ಹೇಳಿದ್ರೆ, ಒಂದಿಷ್ಟು ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಬಟ್ ಅದೇ ತೀರ್ಪಾಗಿ ಬರೋದಿಲ್ಲ. ಆಯಿತು, ಈ ಕೊಲೆ ಪ್ರಕರಣಕ್ಕೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ನಾವು ಚೌಕಟ್ಟಿನಲ್ಲಿ ಮಾತನಾಡೋದಾದರೆ, ಈ ರೀತಿ ಇಫ್ ಇನ್ ಕೇಸ್ ಏನಾದರೂ ದರ್ಶನ್ ಅವರ ಬೇಲ್ ರದ್ದಾದರೆ ವಾಟ್ ನೆಕ್ಸ್ಟ್? ರದ್ದಾಗುತ್ತಾ ಅಥವಾ ರದ್ದಾದ ನಂತರ ಏನಾಗುತ್ತೆ? ಅದು